ಈ ಮಧ್ಯೆ ಸಿಂಹಾಸನಕ್ಕಾಗಿ ಬಿಜೆಪಿ ಜೆಡಿಎಸ್ ನಡುವೆ ಪೈಪೋಟಿ. ನಾವು ಮಾತನಾಡ್ತಾ ಇರೋದು ಹಾಸನದ ವಿಚಾರ. ಬೇದಿಗೆ ಬಂತ ಕಮಲ ದಳ ದೋಸ್ತಿಯ ಶೀತಲ ಸಮರ. ಜೆಡಿಎಸ್ಗೆ ತಿರುಗೇಟು ಕೊಡೋದಕ್ಕೆ ಪ್ರೀತಂ ಗೌಡ ಮುಂದಾಗಿದ್ದಾರೆ. ಮೈತ್ರಿ ಅಭ್ಯರ್ಥಿಯನ್ನ ಘೋಷಿಸಿದ್ದಕ್ಕೆ ತಾವು ಪ್ರಚಾರ ಶುರು ಮಾಡಿದ್ದಾರೆ ಬಿಜೆಪಿ. ಜೆಡಿಎಸ್ ಅಭ್ಯರ್ಥಿಗೆ ಪರ್ಯಾಯವಾಗಿ ಬಿಜೆಪಿ ಆಕಾಂಕ್ಷಿ ಅಖಾಡಕ್ಕಿಳಿದಿದ್ದಾರೆ. ಹಾಸನದ ಜೆಡಿಎಸ್ ನಾಯಕರಿಗೆ ಅಲ್ಲಿನ ಬಿಜೆಪಿ ನಾಯಕರ ಈ ನಡೆ ತಲೆನೋವಾಗ್ತಾ ಇದೆ. ನಾಮಪತ್ರಕ್ಕೆ ಅರ್ಜಿಗೆ ಪೂಜೆ ಸಲ್ಲಿಸಿ ಎಚ್ಪಿ ಕಿರಣ್ ಕುಮಾರ್ ಕ್ಯಾಂಪೇನ್ ಶುರು ಮಾಡಿಕೊಂಡಿದ್ದಾರೆ. ಬೆಂಬಲಿಗರ ಜೊತೆ ಹಾಸನದ ಸಿದ್ದೇಶ್ವರ ದೇವಾಲಯದಲ್ಲಿ ಪೂಜೆ. ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾಗಿದ್ದಾರೆ ಕಿರಣ್ ಕುಮಾರ್. ಮಂಡ್ಯ, ಹಾಸನ ಮತ್ತು ಕೋಲಾರವನ್ನ ಜೆಡಿಎಸ್ಗೆ ಬಿಟ್ಟು ಕೊಟ್ಟಿದೆ ಬಿಜೆಪಿ. ಆದರೆ ಹಾಸನದಲ್ಲಿ ಬಿಜೆಪಿಯ ಬಂಡಾಯ ಕಂಡು ಬರ್ತಾ ಇದೆ. ಜೆಡಿಎಸ್ಗೆ ತಿರುಗೇಟು ಕೊಡೋದಕ್ಕೆ ಪ್ರೀತಂ ಗೌಡ ಮುಂದುವಾಗಿದ್ದಾರೆ. ಜೆಡಿಎಸ್ ಅಭ್ಯರ್ಥಿಗೆ ಪರ್ಯಾಯವಾಗಿ ಬಿಜೆಪಿ ಟಿಕೆಟ್ನ ಆಕಾಂಕ್ಷಿಯಾಗಿದ್ದಂತಹ ಅಭ್ಯರ್ಥಿ ಅಖಾಡಕ್ಕಿಳಿದಿದ್ದಾರೆ. ಎಚ್ಪಿ ಕಿರಣ್ ಕುಮಾರ್ ಡಿಸಿ ಆಫೀಸಿಂದ ತಂದಿದ್ದು ಇವತ್ತು ದೇವರ ಆಶೀರ್ವಾದ ಪಡಿಬೇಕು ಅಂತ ಎಲ್ಲ ದೇವಸ್ಥಾನಗಳು ವಿಸಿಟ್ ಮಾಡ್ತಾ ಇದ್ದೀವಿ. ಚುನಾವಣೆ ಸ್ಪರ್ಧೆ ಮಾಡ್ತಾರೆ ಸರ್, ಹೇಗೆ ನೀವು? ಅವಕಾಶ ಸಿಕ್ಕಿದ್ರೆ ಸ್ಪರ್ಧೆ ಮಾಡ್ತೀನಿ. ಈಗ ಮುಂದ್ಗಡೆ ಮೈತ್ರಿ ವಿಚಾರ ಇದೆ, ಮೈತ್ರಿ ಆ ಬಗ್ಗೆ ಏನು ಹೇಳ್ತೀರಿ ನೀವು? ಮೈತ್ರಿ ಇರೋದು ನಿಜ. ಇನ್ನು ಹಾಸನದಲ್ಲಿ ಎನ್ ಡಿ ಅಭ್ಯರ್ಥಿ ಯಾರು ಫೈನಲೈಸ್ ಆಗಿಲ್ಲ. ಪಾರ್ಟಿ ಯಾರಿಗೆ ಸೂಚನೆ ಕೊಡುತ್ತೆ ಅವ್ರಿಗೆ ನಾವು ಕೆಲಸ ಮಾಡ್ತೀವಿ. ನನಗೆ ಸೂಚನೆ ಕೊಟ್ಟರೆ ಅವರು ಮೈತ್ರಿ ಧರ್ಮನ ಪಾಲಿಸ್ತಾರೆ, ನಮಗೆ ಸಪೋರ್ಟ್ ಮಾಡ್ತಾರೆ ಅಂತ ಭಾವಿಸ್ತೀನಿ. ಅವ್ರಿಗೆ ಸೂಚನೆ ಕೊಟ್ಟರೆ ನಾವು ಅದನ್ನು ಪಾಲಿಸ್ತೀವಿ. ಯಾಕೆ ಸರ್ ಈಗ ಮೈತ್ರಿ ಅಭ್ಯರ್ಥಿ ಅಂತ ಏನು ಚರ್ಚೆ ಆಗ್ತಿದೆ, ಆ ಅಭ್ಯರ್ಥಿ ಬದಲಾಗುವಂಥ ಏನಾದ್ರು ಸಂದರ್ಭ ಇದೆಯಾ ಈ ಬೆಳವಣಿಗೆಗಳನ್ನ ನೋಡ್ಕೊಂಡು? ಅಲ್ಲ, ಈಗ ಗೆಲುವೇ ಒಂದು ಮಾನದಂಡ ಅಂತ ಈಗ ಆಲ್ರೆಡಿ ಬಿ ಜೆ ಪಿಯಲ್ಲಿ ಗೊತ್ತಿರೋಂಥ ವಿಚಾರ. ಆ ಪ್ರಕಾರ ಸರ್ವೆಗಳು ನಡೀತಾ ಇದೆ. ಆ ಸರ್ವೆ ಪ್ರಕಾರ ಯಾರಿಗೆ ಗೆಲುವು ಅನಿಸುತ್ತೆ ಅವರಿಗೆ ಪಾರ್ಟಿ ಟಿಕೆಟ್ ಕೊಡುತ್ತೆ. ಅದಲ್ಲದೆ ಕಾನೂನು ಹೋರಾಟವೂ ನಡೀತಾ ಇದೆ ಪ್ರಜ್ವಲ್ ಅವ್ರದ್ದು. ಹಂಗೆ ಏನಾಗ್ಬೋದು, ಹಾಗಾಗಿ ಪಾರ್ಟಿ ಯಾರಿಗಾರು ಸೂಚನೆ ಕೊಡ್ಬೋದು. ಏನು ನಿಮ್ಮ ಹೈಕಮಾಂಡ್ ಹೇಳಿದೆ ಸರ್, ನಾಮಪತ್ರ ತಗೊಂಡಿರಿ, ರೆಡಿ ಇರಿ ನೀವು? ಹೈಕಮಾಂಡು ಬಿ ಜೆ ಪಿ ಪರವಾಗಿ ಪ್ರಚಾರ ಮಾಡಿ ಮೋದಿ ಪರವಾಗಿ ಓಟ್ ಕೇಳಿ ಅಂತ ಹೇಳಿದ್ದಾರೆ. ಅದ್ರ ಪ್ರಕಾರ ನಾವು ಪ್ರಚಾರ ಶುರು ಮಾಡ್ತೀವಿ. ಬಿ ಜೆ ಪಿ ಪರವಾಗಿ ಹಾಗೂ ಮೋದಿ ಪರವಾಗಿ ಇವತ್ತಿಂದ ಓಟ್ ಕೇಳ್ತೀವಿ. ಪ್ರೀತಮಣ್ಣನು ಈ ಬಗ್ಗೆ ಡೀಟೇಲ್ಸ್ ಪಡೆಯೋಣ. ನಮ್ಮ ಹಾಸನ ಪ್ರತಿನಿಧಿ ಹರೀಶ್ ಈಗ ಸಂಪರ್ಕದಲ್ಲಿದ್ದಾರೆ. ಹರೀಶ್, ಏನಾಗ್ತಾ ಇದೆ ಹಾಸನದಲ್ಲಿ? ಅಲ್ಲಿ ಜೆಡಿಎಸ್ಗೆ ಬಿಟ್ಟು ಕೊಡಲಾಗಿದೆ ಅನ್ನುವಂಥ ಮಾತುಗಳಿದ್ದಂತೆ ಈ ಮಧ್ಯೆ ಈಗ ಬಿಜೆಪಿಯ ಟಿಕೆಟ್ ಆಕಾಂಕ್ಷಿ ಆಗಿದ್ದವರು ಪ್ರಚಾರ ಶುರು ಮಾಡ್ತಾ ಇದ್ದಾರೆ ಅಂತಂದ್ರೆ ಅವ್ರಿಗೇನಾದ್ರೂ ಬಂಡಾಯವಾಗಿ ಅಭ್ಯರ್ಥಿಯಾಗಿ ನಿಲ್ಲುವಂತಹ ಆಸೆ ಕಂಡು ಬರ್ತಾ ಇದೆಯಾ, ಅಥವಾ ಏನ್ ಟ್ರಿಕ್ಸ್ ಇದು ಅಂತ? ಹಾಸನ ಲೋಕಸಭಾ ಚುನಾವಣಾ ಈ ಸಂದರ್ಭದಲ್ಲಿ ಬಿಜೆಪಿ ಮತ್ತು ಜೆಡಿಎಸ್ ನಡುವೆ ಮೈತ್ರಿಯ ವಿಷಯದಲ್ಲಿ ಇನ್ನೂ ಸಹ ಸರಿ ಹೋಗಿಲ್ಲ ಅನ್ನೋದಕ್ಕೆ ಇವತ್ತಿನ ಘಟನೆ ಸಾಕ್ಷಿಯಾಗಿರುವಂತಹದ್ದು. ಕಿರಣ್ ಕುಮಾರ್ ಅವರು ಬಂಡಾಯ ಅಭ್ಯರ್ಥಿಯಾಗಿ ಕಣಕ್ಕಿಳಿಯುವ ಒಂದು ಸಂದೇಶವನ್ನ ಜೆಡಿಎಸ್ ನಾಯಕರಿಗೆ ಪ್ರೀತಂ ಗೌಡ ಅಂಡ್ ಟೀಮ್ ನೀಡಿದೆ. ಪ್ರೀತಂ ಗೌಡ್ರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳುವ ಕೆಲಸವನ್ನ ಜೆಡಿಎಸ್ ನಾಯಕರು ಇನ್ನೂ ಸಹ ಮಾಡಿಲ್ಲ. ಅಂದ್ರೆ ಮೇಲ್ಮಟ್ಟದಲ್ಲಿ ಯಡಿಯೂರಪ್ಪನವ್ರನ್ನ ಭೇಟಿ ಮಾಡಿ, ವಿಜೇಂದ್ರ ಅವ್ರನ್ನ ಭೇಟಿ ಮಾಡಿ ಮಾತುಕತೆಯನ್ನ ನಡೆಸಿದ್ರು. ಆದ್ರೆ ಬಿಜೆಪಿ ನಾಯಕರಾಗಿರುವ ಪ್ರೀತಂ ಗೌಡ್ರನ್ನ ಇದುವರೆಗೂ ಸಹ ಭೇಟಿ ಮಾಡಿ ಜೆಡಿಎಸ್ ನಾಯಕರು ಮಾತಾಡ್ತಿಲ್ಲ. ಈ ಹಿನ್ನೆಲೆಯಲ್ಲಿ ಅವರ ಬೆಂಬಲಿಗರು, ಪ್ರೀತಂ ಗೌಡ್ರ ಬೆಂಬಲಿಗರು ಸಾಕಷ್ಟು ಸಿಟ್ಟಾಗಿದ್ದಾರೆ. ಆ ಸಿಟ್ಟಿನ ಸಂದೇಶ ಎನ್ನುವಂತೆ ಈಗ ಜೆಡಿಎಸ್ ನಾಯಕರಿಗೆ ಒಂದು ಸಂದೇಶವನ್ನ ನೀಡ್ತಿದ್ದಾರೆ. ಅದು ಕಿರಣ್ ಕುಮಾರ್, ಪ್ರೀತಂ ಗೌಡ್ರ ಅತ್ಯಾಪ್ತರಾಗಿರುವಂತಹ ಕಿರಣ್ ಕುಮಾರ್ ಅವರು ಇಂದು ದೇಗುಲದಲ್ಲಿ ಪೂಜೆಯನ್ನ ಸಲ್ಲಿಸಿ, ನಾನು ಬಿಜೆಪಿ ಮೋದಿಯವರ ಪರವಾಗಿ ಕ್ಯಾನ್ವಸ್ ಅನ್ನ ಮಾಡ್ತೇನೆ, ಬಿಜೆಪಿ ಎನ್ ಡಿ ಎ ಅಭ್ಯರ್ಥಿ ಹಾಸನದಲ್ಲಿ ಇನ್ನೂ ಸಹ ಘೋಷಣೆ ಆಗಿಲ್ಲ ಅಧಿಕೃತವಾಗಿ, ಹೀಗಾಗಿ ನಾವು ಬಿಜೆಪಿ ಪಕ್ಷ ಮತ್ತು ಮೋದಿಯವರ ಪರವಾಗಿ ಕ್ಯಾನ್ವಸ್ ಅನ್ನ ಮಾಡ್ತೇವೆ ಅನ್ನುವಂತಹ ಒಂದು ಮಾತನ್ನ ಕಿರಣ್ ಕುಮಾರ್ ಹೇಳಿದ್ರು. ಇನ್ನೂ ಸಹ ಅಭ್ಯರ್ಥಿ ಘೋಷಣೆ ಆಗಿಲ್ಲ. ಒಂದು ಬಹುಶಃ ನನಗೂ ಸಹ ಟಿಕೆಟ್ ಸಿಕ್ಕಿದ್ರು ಸಿಗ್ಬೋದು ಅನ್ನುವಂತ ವಿಶ್ವಾಸವನ್ನ ಕಿರಣ್ ಕುಮಾರ್ ವ್ಯಕ್ತಪಡಿಸಿದ್ದು. ಇದರ ಅರ್ಥ ಏನು ಅಂದ್ರೆ, ಹಾಸನದಲ್ಲಿ ಮೇಲ್ಮಟ್ಟದಲ್ಲಿ ದೋಸ್ತಿ ಇದ್ರು ಸಹ ಹಾಸನದಲ್ಲಿ ಬಿಜೆಪಿ ಮತ್ತು ಜೆಡಿಎಸ್ ನಡುವೆ ಕುಸ್ತಿ ಇನ್ನೂ ಹಾಗೆ ಇದೆ ಅನ್ನೋದಕ್ಕೆ ಇವತ್ತಿನ ದೇಗುಲದಲ್ಲಿ ಕಿರಣ್ ಕುಮಾರ್ ಪೂಜೆಯನ್ನ ಸಲ್ಲಿಸಿ ಬಿಜೆಪಿ ಪ್ರೀತಂ ಗೌಡ್ರ ಬೆಂಬಲಿಗರು ಒಂದು ಸ್ಪಷ್ಟ ಸಂದೇಶವನ್ನ ರವಾನಿಸಿದ್ದಾರೆ ಜೆಡಿಎಸ್ ನಾಯಕರಿಗೆ. ಜೆಡಿಎಸ್ ನಾಯಕರು ಪ್ರೀತಂ ಗೌಡ್ರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳದೆ ಈಗಾಗಲೇ ಪ್ರಚಾರವನ್ನ ನಡೆಸ್ತಾ ಇದ್ದಾರೆ. ಹೀಗಾಗಿ ನೀವು ಆ ರೀತಿ ಮಾಡಿದ್ರೆ ನಾವು ಈ ರೀತಿಯ ಸಂದೇಶವನ್ನ ನೀಡ್ತೇನೆ ಅನ್ನುವಂತಹ ಒಂದು ಮೆಸೇಜ್ ಅನ್ನ ಈ ಮೂಲಕ ನೀಡಿದ್ದಾರೆ. ಥ್ಯಾಂಕ್ ಯು ಹರೀಶ್ ತಮ್ಮೆಲ್ಲ ಮಾಹಿತಿಗೆ. ಇದು ಏಷ್ಯಾನೆಟ್ ನ್ಯೂಸ್
ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.